ನನ್ನ ಹೆಸರು ಮಂಜುಳಾ ನಾಗೇಶ್ ಅಂತ. ನಾನು ವಿದ್ಯಾರಣ್ಯಪುರ ಮುಂಚೆ ಮಲ್ಲೇಶ್ವರಮಲ್ಲಿದ್ದೆ. ಇಲ್ಲಿ ಬಂದು 3 ವರ್ಷ ಆಯಿತು. ಸೊ ನಾನು ಗೊಂಬೆ ಬಂದು ಒಂದು 15ರಿಂದ 16 ವರ್ಷದಿಂದ ನಾನು ಕೂರಿಸ್ಕೊಂಡು ಬಂದಿದ್ದೀನಿ. ನಾನು ಬೇಸಿಕಲಿ ಚಿಕ್ಕ ಹುಡುಗರಿಂದ ನಂಗೆ ತುಂಬ ಇಷ್ಟ, ಗೊಂಬೆ ಅಂದರೆ ತುಂಬ ಇಷ್ಟಪಡ್ತಾಯಿದ್ದೆ. ಆವಾಗ ಈ ಟೈಲರ್ಸ್ ಹತ್ರ ಚಿಕ್ಕ ಚಿಕ್ಕ ಬಟ್ಟೆಗಳು ಕಲೆಕ್ಟ್ ಮಾಡಿ ಅದರಲ್ಲೇ ಗೊಂಬೆ ನಾನು ಮಾಡ್ತಾಯಿದ್ದೆ. ಚಿಕ್ಕ ಚಿಕ್ಕ ಗೊಂಬೆಗಳು ಮಾಡಿ ಅದನ್ನು ಅಲಂಕಾರ ಮಾಡಿ ಟೇಬಲ್ ಮೇಲೆ ಕೂರಿಸಿ ಆ ಥರ ನಡೆಸ್ಕೊಂಡು ಬರ್ತಾಯಿದ್ದೆ. ಮದುವೆ ಆದಮೇಲೆ ಸ್ವಲ್ಪ ವರ್ಷ ಮಕ್ಕಳು ತುಂಬ ಚಿಕ್ಕವರು ಆಗಿದ್ದರಿಂದ ನನಗೆ ಕೂರ್ಸೋಕ್ಕೆ ಸಾಧ್ಯ ಆಗ್ತಾಯಿರಲಿಲ್ಲ. ನಮ್ಮ ಅತ್ತೆ ಮನೇಲಿ ಕೂರಿಸ್ತಾಯಿದ್ರು. ಆಮೇಲೆ ನಾನು ಗೊಂಬೆ ಪ್ರದರ್ಶನ ಮಾಡೋದಕ್ಕೆ ನಂಗೆ ತುಂಬ ಇಂಟ್ರೆಸ್ಟ್ ಬಂತು. ಸೊ ನಾನು ಆವಾಗಿಂದ ನಾನು ಇಟ್ಕೊಂಡು ಬರ್ತಾಯಿದ್ದೀನಿ. ನಂದು ಏನು ಒಂದು ಥಾಟ್ ಅಂದರೆ, ನನಗೆ ಅಂಗಡಿಯಿಂದ ತಂದಿಡ್ಬೋದು, ಬಟ್ ನನ್ನ ಕ್ರಿಯೇಟಿವಿಟಿ ನನಗೆ ನಾವೇ ಆದ ಒಂದು ಕಾನ್ಸೆಪ್ಟಲ್ಲಿ ಪ್ರತಿ ವರ್ಷವೂ ಒಂದೊಂದು ಕ್ರಿಯೇಟ್ ಮಾಡಿ, ಅಂದರೆ ಆ ವರ್ಷದ ಏನು ನಮ್ಮ ದೇಶದಲ್ಲಿ ಪ್ರಾಮಿನೆಂಟಾಗಿ ಏನು ಈವೆಂಟ್ ನಡೆಯುತ್ತೋ ಅದನ್ನು ನಾವು ಪ್ರಮುಖವಾಗಿ ಇಲ್ಲಿ ಅದನ್ನು ನಾವು ಕೈನಲ್ಲೇ ಮಾಡಿ ನನ್ನ ಫ್ರೆಂಡ್ಸ್ ನಾವು ಸೇರಿ ಮಾಡಿಕೊಂಡು ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಳೆದ ವರ್ಷ ನಾವು ಅಯೋಧ್ಯ ಮಾಡಿದ್ವಿ. ಅಯೋಧ್ಯ ಓಪನಿಂಗ್ ಆಯ್ತಲ್ವ, ಸೊ ಅದನ್ನು ನಾವು ಮಾಡಿದ್ವಿ. ಈ ವರ್ಷ ಬಂದು ನಾವು ಪ್ರಯಾಗ್ರಾಜ್ ಅದನ್ನು ಮಾಡಿದ್ದೀವಿ. ಆಮೇಲೆ ಅಷ್ಟಲಕ್ಷ್ಮಿ ಮತ್ತು ಗುಹೆ ನರಸಿಂಹ ಅದನ್ನು ಮಾಡಿದ್ವಿ. ಎಲ್ಲ ನಾವು ಕೈನಲ್ಲೇ ಮಾಡಿದ್ದು, ಹ್ಯಾಂಡ್ ವರ್ಕಲ್ಲಿ ಮಾಡಿದ್ದು. ಸೊ ಹಾಗಾಗಿ ಇದು ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಇವಾಗಿಂದ ಮಾಡೋಕ್ಕೆ ಶುರು ಮಾಡಿ ಅಟ್ಲೀಸ್ಟ್ ನಮ್ಮದು ಫ್ಯೂಚರ್ ಜನ್ರೇಷನ್ ಸ್ವಲ್ಪ ಮಟ್ಟಿಗಾದರೂ ಮಾಡ್ತಾರೆ ಅಂತ ನನಗೊಂದು ಆಸೆ ಇದೆ. ಸೊ ಎಷ್ಟಾಗುತ್ತೋ ನನ್ನ ಕೈನಲ್ಲಿ ಮಾಡ್ತೀನಿ. ಹಾಗಾಗಿ ಇದರಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಹೇಳಬೇಕಾದ್ರೆ ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ತಿಂಗಳಿಂದ ಮುಂಚೆನೇ ಕೇಳ್ತಾ ಇರ್ತಾರೆ, ಈ ಸರಿ ಏನು ಕಾನ್ಸೆಪ್ಟು, ಏನು ಮಾಡ್ತಾಯಿದ್ಯಾ ಅಂತ. ಸೊ ನಾವೆಲ್ಲ ಸ್ವಲ್ಪ 1-2-3 ಜನ ಫ್ರೆಂಡ್ಸ್ ಡಿಸ್ಕಸ್ ಮಾಡಿ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿ, ಸೊ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ದಿಸ್ ಇಸ್ ದ ರಿಸಲ್ಟ್ ಫಾರ್ ದಿಸ್ ಇಯರ್ಸ್ ಇವೆಂಟ್. ತುಂಬ ಸಪೋರ್ಟ್ ಸಿಗುತ್ತೆ ನನಗೆ ಫ್ಯಾಮಿಲಿಯಿಂದ ಸ್ವಲ್ಪ ಕಡಿಮೆ, ಬಿಕಾಸ್ ಎಲ್ಲರೂ ಬ್ಯುಸಿ ಇರ್ತಾರೆ. ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಮೈ ಮೋರ್ ಬೂಸ್ಟಪ್ ಅಂತ ಹೇಳ್ಬೋದು. ಸೊ ದಿಸ್ ಹೌ ಐ ಡಿಸ್ಪ್ಲೇ ಮೈ ಗೊಂಬೆ ಹಬ್ಬ. ಅದು ಏನು ಸಂಕೇತ ಅಂದರೆ, ಲಕ್ಷ್ಮೀ ನರಸಿಂಹ ಬಂದು ಅವನು ಉಗ್ರ ರೂಪ ತಾಳಿ, ಪ್ರಹ್ಲಾದನ ಕಥೆ ಎಲ್ಲರಿಗೂ ಗೊತ್ತಿದೆ. ಅವನು ಉಗ್ರ ರೂಪ ತಾಳಿ ಎಲ್ಲ ಕಡೆ ಬೆಟ್ಟದ ಮೇಲೆ ಓಡಾಡ್ತಾ ಇರ್ತಾನೆ. ಆಮೇಲೆ ರಕ್ತ ಕೂಡ ಅವನು ಕೈ ತೊಳೆದು ರಕ್ತ ಹಾಗೂ ಇದರಲ್ಲಿ ನವನರಸಿಂಹ ಅವತಾರದಲ್ಲಿ ನೋಡ್ಬೋದು ನೀವು. ಆವಾಗ ಲಕ್ಷ್ಮೀ ನರಸಿಂಹ ಆಗಿ ರೂಪದಲ್ಲಿ ತಾಮಸ ಅವನು ಕಾಮ್ ಡೌನ್ ಆಗ್ತಾನೆ. ಅದು ಗುಹೆಯಲ್ಲಿ ಅವರು ನರಸಿಂಹನೇ ಗುಹೆಯಲ್ಲಿ ನವನರಸಿಂಹ ಅಂತ. ಸೊ ಅದು ಒನ್ ಆಫ್ ದ ನರಸಿಂಹಸ್ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಸೊ ಅವ್ನು ಲಕ್ಷ್ಮಿ ಜೊತೆ ಇದ್ದರೆ ಅವ್ನು ಶಾಂತವಾಗಿರ್ತಾನೆ ಯಾವಾಗಲೂ. ಹಾಗಾಗಿ ಆ ಕಾನ್ಸೆಪ್ಟ್ ಮೇಲೆ ಲಕ್ಷ್ಮೀ ನರಸಿಂಹ ಅಲಾಂಗ್ ವಿತ್ ಅಷ್ಟಲಕ್ಷ್ಮಿ ಅದನ್ನು ಇಟ್ಕೊಂಡು ಮಾಡಿದ್ದೀವಿ. ಅಷ್ಟಲಕ್ಷ್ಮಿ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಆದಿಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಅದು 9 ಲಕ್ಷ್ಮಿಗಳು ಗೊತ್ತು. ಇದು ಸಂಕೇತವಾಗಿ ನಾವು ಇತ್ತೀಚೆಗೆ ನಾವು ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತೀವಿ. ಅದು ನಮ್ಗೆ ತುಂಬ ಇಷ್ಟವಾಗಿರೋ ಹಬ್ಬ. ಸೊ ಅದನ್ನು ಸಂಕೇತವಾಗಿ ನಾವು ಈ ಸರಿ ದಸರಾ ಗೊಂಬೆ ಹಬ್ಬಕ್ಕೆ ಅಷ್ಟಲಕ್ಷ್ಮಿನ ನಾನು ಪ್ಲ್ಯಾನ್ ಮಾಡಿದ್ದೆ. ನಾನು ಮುಂಚೆನೇ ಹೇಳ್ದಾಗೆ ನಾನು ಯಾವಾಗಲೂ ಆ ವರ್ಷದಲ್ಲಿ ಏನು ನಮ್ಮ ದೇಶದಲ್ಲಿ ಒಂದು ಇವೆಂಟ್ ನಡೆಯುತ್ತೋ ಅದನ್ನು ನಾನು ಯಾವಾಗಲೂ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ನಾವು ಆ್ಯಕ್ಚುಲಿ ಬೇರೆದು ಪ್ಲ್ಯಾನ್ ಮಾಡಿದ್ದೆ, ಬಟ್ ಈ ವರ್ಷದಲ್ಲಿ ಎಷ್ಟೋ ವರ್ಷ ಆದಮೇಲೆ ನಮಗೆ ಕುಂಭಮೇಳ ನಮಗೆ ಸಿಕ್ಕಿದ್ದು, ನಮಗೆ ಈ ಜನ್ರೇಷನ್ಗೆ ಅದು ಸಿಕ್ಕಿರೋದು. ಸೊ ಅದೆಲ್ಲರಿಗೂ ಗೊತ್ತು, ಅದು ಎಷ್ಟು ಇಂಪಾರ್ಟೆಂಟು, ಇನ್ನು ಯಾವ ಜನ್ಮದಲ್ಲಿ ಸಿಗುತ್ತೋ ಗೊತ್ತಿಲ್ಲ ನಮಗೆ. ಸೊ ಅದರದ್ದು ಒಂದು ಸಂಕೇತವಾಗಿ ನಾನು ಇದನ್ನು ಮಾಡೋಣ ಅಂತ ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿ ಪ್ರಯಾಗ್ರಾಜ್ ಮಾಡಬೇಕಂದ್ರೆ ಬೇರೆ ಇದಿತ್ತು, ಬಟ್ ನಾವು ಬೇಡ ಇದನ್ನೇ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿ ಪ್ರಯಾಗ್ರಾಜ್ ಮಾಡಿದ್ದು ಕುಂಭಮೇಳ. ಸೊ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಇವೆಂಟ್ ಆಫ್ ದಿಸ್ 25. ಆವಾಗ ಎಲ್ಲ ಸಾಧು ಸಂತರು ಅಘೋರಿಗಳು ಬಂದು ಅಲ್ಲಿ ಅವರು ಒಂದು ಮುಹೂರ್ತ ಅಂತ ಇರುತ್ತೆ, ಬ್ರಾಹ್ಮಿ ಮುಹೂರ್ತ. ಅದರಲ್ಲಿ ಅವ್ರು ಮಿಂದು ಪರ್ಟಿಕ್ಯುಲರ್ ಕೆಲವು ದಿನಗಳಿರುತ್ತೆ. ಬಿಫೋರ್ ಒಂದು 2 ದಿವಸನೂ 3 ಇದು ಬರುತ್ತೆ ಅದು ಸ್ನಾನ ಅಂತ. ಅದರಲ್ಲಿ ಅವರು ಮಿಂದು ಹೇಳುವಾಗ ಅವರು ಪಬ್ಲಿಕ್ ಬೇರೆ ಜನ ಬರೋಷ್ಟರಲ್ಲಿ ಅವರು ಅದರಲ್ಲಿ ಮಿಂದು ಎದ್ದು ಹೋದ್ಮೇಲೆ ಆಮೇಲೆ ಬೇರೆಯವ್ರಿಗೆ ನಮಗೆ ಅಲೌ ಮಾಡ್ತಾರೆ. ಅದರಲ್ಲಿ ನಾವು ಸ್ನಾನ ಮಾಡಿ ಬಂದರೆ ಎಷ್ಟೋ ಜನ್ಮದ
ಪಾಪ ಎಲ್ಲ ಕಳೆದು ನಮಗೆ ಪುಣ್ಯ ಸಿಗುತ್ತೆ ಅಂತ ಒಂದು ಪ್ರತೀತಿ. ಇದು ಹಿರಿಯರು ಮಾಡ್ಕೊಂಡು ಬಂದಿರೋದು. ದೇವತೆಗಳು ಪ್ರತ್ಯಕ್ಷ ಆಗಿ ಅದರಲ್ಲಿ ಒಂದು ಅವರು ಸ್ನಾನ ಮಾಡಿ ಪುನೀತರಾಗ್ತಾರೆ ಅಂತ ಒಂದು ನಂಬಿಕೆ ಇದೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ. ಅದನ್ನು ಆ ಸಂಕೇತವಾಗಿ ಇಲ್ಲಿ ಪ್ರಯಾಗ್ರಾಜಲ್ಲಿ ಮಾಡಿದೆ. ಅದೆಷ್ಟೋ ವರ್ಷಕ್ಕೊಂದ್ಸರಿ ಬರೋದು. ಸೊ ದಿಸ್ ವಾಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಕುಂಭಮೇಳ ಆಫ್ ದಿಸ್ 2025. ಬರೀ ನದಿ ಇಟ್ಟರೆ ಗೊತ್ತಾಗೋದಿಲ್ಲ. ಅದು ಅಘೋರಿಗಳು ಸಾಧುದು ಒಂದು ರೆಪ್ಲಿಕಾ ಮಾಡಿದ್ರೆ ಒಂದು ಅದು ಕಾನ್ಸೆಪ್ಟ್ಗೆ ಇದಾಗುತ್ತೆ ಅಂತ ಒಂದು ಚಿಕ್ಕದಾಗಿ ಮಾಡಿದ್ದೀವಿ. ಸೊ ದಟ್ ರೆಪ್ರೆಸೆಂಟ್ ಅಘೋರೀಸ್ ಆ್ಯಂಡ್ ಸಾಧುಸ್. ಅದು 12 ವರ್ಷಕ್ಕೊಂದ್ಸರಿ ಕುಂಭಮೇಳ ನಡೆಯುತ್ತೆ. ಇದು ಬಂದು 144 ವರ್ಷದಲ್ಲಿ ಒಂದ್ಸರಿ ನಡೆಯೋದು. ಇದು ನಮಗೆ ನಮ್ಮ ಜನ್ರೇಷನ್ ಆಗಲಿ ನಮ್ಮ ಫ್ಯೂಚರ್ ಜನ್ರೇಷನ್ ಸಿಗೋದಿಲ್ಲ. ಇದು ಮಹಾಕುಂಭಮೇಳ ಅಂತ ಹೇಳಿರೋದು. ಇದು ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಯಾವ ಥರ ಅಲ್ಲಿ ದೃಶ್ಯ ಇದೆ, ಯಾವ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ. ಆಮೇಲೆ ನನ್ನ ಕೆಲವು ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಹೋಗಿ, ನನ್ನ ಮಗನೂ ಹೋಗಿದ್ದ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಹೋಗಿ ಅದು ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಹೋಗೋಕ್ಕಾಗಲಿಲ್ಲ. ಸೊ ಅವರು ಹೇಳಿದ ಪ್ರಕಾರ ನಂಗೆ ಒಂದು ಪಿಕ್ಚರ್ ಬಂದಿತ್ತು ಈ ಥರ ಇರ್ಬೋದು ಅಂತ. ಆ ಪ್ರಕಾರವಾಗಿ ಅದೊಂದು ರೆಪ್ಲಿಕಾ ಜಸ್ಟ್ ಆ ಥರ ಮಾಡ್ಬೋದು ಅಂತ ಒಂದು ಐಡಿಯಾದ ಮೇಲೆ ಅದನ್ನು ಆ ಥರ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದಕ್ಕಾಗಿ ಸಾಧು ಸಂತರು ಅಘೋರಿಗಳನ್ನ ಒಂದು ಚಿಕ್ಕದಾಗಿ ಒಂದು ಇದು ಮಾಡಿದ್ವಿ. ಆ ಫೀಲಿಂಗ್ ಇದು ಸೀನ್ ಕ್ರಿಯೇಟ್ ಮಾಡಿದ್ದೀವಿ. ನಮ್ಮದು ಬೇಸಿಕಲಿ ಬಂದು ನಮ್ಮದು ಆರ್ಟಿಸ್ಟ್ ಫ್ಯಾಮಿಲಿ. ನಮ್ಮದು ಶಿಲ್ಪಿಗಳು, ನಮ್ಮ ಹಸ್ಬೆಂಡ್ ಮನೆ ಕಡೆ ಬಂದು ಶಿಲ್ಪಿಗಳು. ನಮ್ಮ ಮಾವನವರು ಅವ್ರ ಆ್ಯನ್ಸೆಸ್ಟರ್ಸ್ ಎಲ್ಲನೂ ಮೂಲತಃ ನಾವು ಶಿಲ್ಪಿಗಳೇ. ಹಾಗಾಗಿ ಇದು ನನ್ನ ಮಗ ಬಂದು 5th ಜನರೇಷನ್. ಇದನ್ನು ಅವನು ಲಾ ಸ್ಟೂಡೆಂಟು. ಬಟ್ ಅದನ್ನು ಅವನ ಎಜುಕೇಷನ್ ಬೇರೆ, ಬಟ್ ಈ ಫೀಲ್ಡು ಅದನ್ನು ಫ್ಯಾಮಿಲಿ ಆರ್ಟಾಗಿ ನಾವು ಅವನ್ನ ಚೂಸ್ ಮಾಡ್ಕೊಂಡಿದ್ದಾನೆ. ಸೊ ಎಲ್ಲರೂ ಇದೇ ಫೀಲ್ಡಲ್ಲಿ ಇರೋದು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನೀವೇನೇ ಹಿತ್ತಾಳೆ ವಿಗ್ರಹ ನೋಡ್ರು ನಮ್ಮದು ಫ್ಯಾಮಿಲಿಯಿಂದನೇ ಅದು ಮಾಡಿರೋದು. ಸೊ ಹಾಗಾಗಿ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ನನಗೆ ನಿಜ ಹೇಳ್ಬೇಕಾದ್ರೆ ನಾನು ತುಂಬ ಚಿಕ್ಕ ಹುಡುಗಿ 5ನೇ ಕ್ಲಾಸ್ ಇರುವಾಗಲೇ ನಾನು ರಾಯರಿಗೆ ತುಂಬ ಇಷ್ಟ. ನನಗೆ ರಾಯರನ್ನ ಆರಾಧನೆ ಮಾಡ್ತೀನಿ. ತುಂಬ ಚಿಕ್ಕ ವಯಸ್ಸು, ಎಲ್ಲ ಓದೋ ಟೈಮ್ನಲ್ಲಿ, ಆಟ ಆಡೋ ಟೈಮ್ನಲ್ಲಿ ನಾನು ರಾಯರ ಆರಾಧನೆ ಮಾಡಿ ಈಗಲೂ ನನಗೆ ರಾಯರಂದರೆ ನಂಗೆ ತುಂಬ ಇಷ್ಟ. ಸೊ ನನಗೆ ಪ್ಲ್ಯಾನ್ ಇದ್ದಿದ್ದು ತರಬೇಕು ಅಂತ. ಈ ಸರಿ ಹೋಗೋಕ್ಕಾಗಲಿಲ್ಲ ತರೋದಕ್ಕೆ. ನನ್ನ ಲಕ್ಕು ನನ್ನ ಸೊಸೆ ತಂದುಕೊಟ್ಲು. ಸೊ ಎವ್ರಿ ಇಯರ್ ಗಿಫ್ಟ್ ಮಾಡ್ತಾ ಇದು ಅನ್ಎಕ್ಸ್ಪೆಕ್ಟೆಡು ಸೊಸೆ ಕೃಷ್ಣನ ಜೊತೆಯಲ್ಲಿ ರಾಘವೇಂದ್ರ ತಂದುಕೊಟ್ಟಿದ್ದಾಳೆ. ಸೊ ಹಾಗಾಗಿ ಅದನ್ನು ಒಂದು ಮೂಲವಾಗಿ ಇಟ್ಟು ಅದನ್ನು ಪೂಜಿಸ್ತೀವಿ. ಯಾವಾಗಲೂ ನಾವು ಆರಾಧಿಸೋ ರಾಯರನ್ನು. ರಾಮಾಯಣ ಅಂದರೆ ಒಂದು ಸೀನ್ ರಾಮಾಯಣದ್ದು ಒಂದು ಸೀನ್ ರಾಮಾಯಣದೇನೆಂದರೆ ರಾವಣನ ದರ್ಬಾರ್. ಅದು ನನಗೂ ರಾಮಾಯಣದ್ರಲ್ಲಿ ನಂಗೆ ತುಂಬ ಇಷ್ಟವಾಗಿರೋ ಒಂದು ಸೀನ್. ಅದು ರಾವಣನಿಗೂ ಆಂಜನೇಯನಿಗೂ ಒಂದು ಏನಂತ ಸಮರ ಶುರುವಾಗುತ್ತೆ. ಯಾರು ದೊಡ್ಡವರು ನನಗಿನ್ನ ಅಂತ. ರಾವಣನ ದರ್ಪ ಎಲ್ಲರಿಗೂ ಗೊತ್ತಿದೆ, ಅವನ ದರ್ಪ ಯಾರೂ ಮೀರ್ಸೋಕ್ಕಾಗಲ್ಲ. ಬಟ್ ಆಂಜನೇಯ ಪ್ರೂವ್ ಮಾಡ್ತಾರೆ, ಅವನ ಬಾಲನೇ ಅದನ್ನು ಸುತ್ತಕೊಂಡು ಅವನಿಗಿನ್ನ ಎತ್ತರವಾಗಿ ಬೆಳೀತಾನೆ. ಸೊ ಅದನ್ನು ಏನಂದರೆ ನಮ್ಮಲ್ಲಿರೋ ಒಂದು ಈಗೋನ ಅದನ್ನು ಮೆಟ್ಟಿ ನಿಲ್ಲೋವಂಥ ಶಕ್ತಿ ಆಂಜನೇಯನಿಗೆ ಮಾತ್ರ ಇರೋದು. ಸೊ ಹಾಗಾಗಿ ಆಂಜನೇಯ ಈಸ್ ಮೋರ್ ಗ್ರೇಟರ್ ದೆನ್ ಎನಿಬಡಿ ಇನ್ ದಿಸ್ ವರ್ಲ್ಡ್. ಸೊ ಅದನ್ನು ಆ ಕಾನ್ಸೆಪ್ಟನ್ನ ನಾವು ತಂದಿರೋದು. ದಸರಾ ಅಂದರೆ ಎಲ್ಲರಿಗೂ ಗೊತ್ತಿದೆ. ಮೈಸೂರು ಪ್ಯಾಲೇಸ್, ಮೈಸೂರಲ್ಲಿ ಅರಮನೆಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂತಂದ್ಬಿಟ್ಟು ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ನೋಡ್ತಾ ಇರ್ತೀವಿ ಟಿ ವಿನಲ್ಲೆಲ್ಲ ಯಾವ ಥರ ಪ್ರಸಾರ ಆಗುತ್ತೆ, ಅವರು ಯಾವ ಥರ ಅರೇಂಜ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾನು ಒಂದು ಮರದ್ದು ಒಂದು ಪ್ಯಾಲೇಸ್ ತೊಗೊಂಡೆ ಒಂದು ಫ್ಯೂ ಇಯರ್ಸ್ ಬ್ಯಾಕ್. ಸೊ ಅದು ಲೈಟಿಂಗ್ಸ್ ಎಲ್ಲ ಅಲ್ಲಿ ನೋಡೋಕ್ಕಾಗದೇ ಇರೋದು ಇಲ್ಲನ್ನು ನಾವು ನೋಡ್ಬೋದು ಅಂತ. ಹಾಗಾಗಿ ಅದನ್ನು ಪ್ಯಾಲೇಸ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಅದನ್ನು. ಆಮೇಲೆ ವಿಜೃಂಭಣೆ ಅಂದರೆ ಮೈಸೂರು ದಸರಾನೇ ಎಲ್ಲರಿಗೂ ಗೊತ್ತಿರೋ ವಿಷಯ. ದಸರಾ ಅಂದರೆ ಮೈಸೂರು ಪ್ಯಾಲೇಸ್ ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾವು ಹೋದರೆ ಬರೋಕ್ಕೆ ಮನಸ್ಸೇ ಬರೋದಿಲ್ಲ. ಹಾಗಾಗಿ ನಾನೊಂದು ಮೈಸೂರು ಪ್ಯಾಲೇಸ್ ಒಂದು ಚಿಕ್ಕದು ತೊಗೊಂಡು ಮರದ್ದು ಮಾಡಿರೋದನ್ನು. ಸೊ ಯಾವಾಗ ನಾವು ಮೈಸೂರನ್ನ ಅಲ್ಲಿ ನೋಡೋಕ್ಕಾಗದಿದ್ರು ಇಲ್ಲಿ ನಾವು ನೋಡಿ ವಿಜೃಂಭಿಸ್ತೀವಿ. ಹಾಗಾಗಿ ಮೈಸೂರು ಪ್ಯಾಲೇಸ್ ಒಂದು ಕಾನ್ಸೆಪ್ಟ್. ಜಂಬೂ ಸವಾರಿ ಎಲ್ಲರಿಗೂ ಗೊತ್ತು. ಭೀಮ, ಅರ್ಜುನ, ಸುಮಾರು ಆನೆಗಳನ್ನ ಕಾಡಲ್ಲಿ ಇರುತ್ತೆ ಬೇರೆ ಟೈಮ್ನಲ್ಲಿ. 1 ತಿಂಗಳು ಮುಂಚೆ ಅರಮನೆಗೆ ಕರ್ಕೊಂಬಂದು ಅದಕ್ಕೆ ಟ್ರೈನ್ ಅಪ್ ಮಾಡಿ ಯಾವ ಥರ ಜಂಬೂ ಸವಾರಿ ಅನ್ನೋದು ಎಲ್ಲರಿಗೂ ಗೊತ್ತು, ಎಷ್ಟು ಅದು ವಿಶೇಷವಾಗಿದೆ ಅಂತ. ಸೊ ಹಾಗಾಗಿ ಜಂಬೂ ಸವಾರಿ ಅಂತ ಒಂದು ಚಿಕ್ಕದೊಂದು ಕಾನ್ಸೆಪ್ಟ್ ಮಾಡಿದ್ದೀನಿ ಆನೆಗಳ ಜೊತೆಯಲ್ಲಿ. ನಾವು ಎಲ್ಲ ದೇವ್ರನ್ನ ಹೇಗೆ ಪೂಜೆ ಮಾಡ್ತೀವೋ, ಮನೆ ದೇವರು ಎಲ್ಲ ದೇವ್ರನ್ನ ಹೇಗೆ ಪೂಜೆ ಮಾಡ್ತೀವೋ, ಗ್ರಾಮ ದೇವತೆ ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಹಾಗಾಗಿ ನಾನು ಗ್ರಾಮ ದೇವತೆನ ಒಂದು ಕಾನ್ಸೆಪ್ಟ್ ಇಟ್ಕೊಂಡಾಗ ದೇವಿನ ಒಂದು ಗೋಪುರದ ಸಮೇತ ನಾವು ಅದನ್ನು ಕ್ರಿಯೇಟ್ ಮಾಡಿದ್ದೀವಿ.
ಆಮೇಲೆ ರಾಮ ಲಕ್ಷ್ಮಣ ಸೀತೆ ರಾಮಾಯಣದೊಂದು ಕಾನ್ಸೆಪ್ಟ್. ರಾಮಾಯಣ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಅದನ್ನು ಫುಲ್ಲು ಇಡೋಕ್ಕಾಗದಿರೋ ಮೇಯ್ನ್ ರಾಮ ಸೀತೆ ಲಕ್ಷ್ಮಣ ಅವ್ರದ್ದೊಂದು ಅಲ್ಲಿ ಕ್ರಿಯೇಟ್ ಮಾಡಿದ್ದೀವಿ, ಗೊಂಬೆಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಹೌದು, ಇಲ್ಲಿ ಕೃಷ್ಣಗಳು ಎಲ್ಲ ಕೃಷ್ಣ ನೋಡ್ಬೋದು. ಬಾಲಕೃಷ್ಣ, ತೊಟ್ಟಲ್ ಕೃಷ್ಣ, ಆಮೇಲೆ ರಾಧಾಕೃಷ್ಣ, ಆ ಥರ ಎಲ್ಲನೂ ಸುಮಾರು ಕೃಷ್ಣ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಎಲ್ಲ ಕೃಷ್ಣನೂ. ಕೃಷ್ಣಾಷ್ಟಮಿ ಮಾಡ್ತೀವಲ್ಲ, ಜಯಂತಿ, ಹಾಗಾಗಿ ತೊಟ್ಟಲ್ ಕೃಷ್ಣ ಇದ್ದಾನೆ, ಚಿಕ್ಕ ಕೃಷ್ಣ. ಸೊ ನನಗೆ ಕೃಷ್ಣನೂ ತುಂಬ ಇಷ್ಟ. ಸೊ ಜನ್ಮಾಷ್ಟಮಿ ಎಲ್ಲ ಬಂದರೆ ನಾವು ಅದು ತುಂಬ ಚೆನ್ನಾಗಿ ಆಚರಿಸ್ತೀವಿ. ಹಾಗಾಗಿ ಕೃಷ್ಣ ಒಂದು ಕಾನ್ಸೆಪ್ಟ್. ಇತ್ತೀಚೆಗೆ ನಡೆದಿರೋ ಒಂದು ಪೂರಿ ಜಗನ್ನಾಥ್ ಎಲ್ಲರಿಗೂ ಗೊತ್ತಿದೆ. ಕೃಷ್ಣ ಸುಭದ್ರ ಬಲರಾಮ ಅವ್ರದ್ದು ಅದು ದೇವಸ್ಥಾನ ಪೂರಿ ಜಗನ್ನಾಥ್. ಸೊ ಹಾಗಾಗಿ ನನಗೆ ತುಂಬ ಆಸೆ ಅದೊಂದು ನೋಡಿಲ್ಲ ಅಂತ. ಹಾಗಾಗಿ ಅದನ್ನು ಈ ಸರಿ ನಾನು ಗೊಂಬೆಯಲ್ಲಿ ಅದೊಂದು ಇಟ್ಟಿದ್ದೀನಿ, ಪೂರಿ ಜಗನ್ನಾಥದೊಂದು ಕಾನ್ಸೆಪ್ಟ್. ಆಮೇಲೆ ಕಾಮಾಖ್ಯ ದೇವಿ ಅಸ್ಸಾಂನಲ್ಲಿರೋದು, ತುಂಬ ಶಕ್ತಿಪೀಠ ದೇವತೆ, ಅದು ತುಂಬ ಶಕ್ತಿ ದೇವತೆ ಕಾಮಾಖ್ಯ. ಹಾಗಾಗಿ ಅವ್ರದ್ದು ಒಂದು ಇಟ್ಟಿದ್ದೀವಿ ಇಲ್ಲಿ. ಸೊ ಎರಡೂ ತುಂಬ ಒಂದು ಸಿಗ್ನಿಫಿಕೆಂಟ್ ನಮ್ಮ ದೇಶದಲ್ಲಿ. ಎಲ್ಲರೂ ಹೋಗಿ ನೋಡೋ ಅಂಥ ಒಂದು ಕ್ಷೇತ್ರಗಳವೆ ಎರಡೂ. ಹಾಗಾಗಿ ಅದೆರಡೂ ನಾವು ಗೊಂಬೆ ಜೊತೆಯಲ್ಲಿ ಇಟ್ಟಿದ್ದೀವಿ. ಒರಿಸ್ಸಾನಲ್ಲಿರೋ ಪುರಿ ಜಗನ್ನಾಥ ರಥೋತ್ಸವ ಇತ್ತೀಚೆಗೆ ನಡೀತೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಬಂದು ನೋಡ್ತಾರೆ. ತುಂಬ ವಿಜೃಂಭಣೆಯಿಂದ ಒಂದು ಸತ್ಯವಾದ ಕಥೆ ಅದು ಕೃಷ್ಣಂದು, ಕೃಷ್ಣ ಬಲರಾಮ ಮತ್ತು ಸುಭದ್ರಾ ದೇವಿದು. ಸೊ ಅದು ಇತ್ತೀಚೆಗೆ ನಡೆದಿದೆ. ನಾನು ಹೋಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಸೊ ಬರೋ ವರ್ಷ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಈ ಸರಿ ಪುರಿ ಜಗನ್ನಾಥ ರಥದ ಒಂದು ಚಿಕ್ಕದೊಂದು ಗೊಂಬೆ ಜೊತೆ ಇಟ್ಟಿದ್ದೀವಿ. ನಾವಿಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ದಿಗ್ಗಜರನ್ನು ಒಂದು ಶ್ಯಾಮಶಾಸ್ತ್ರಿಗಳು, ತ್ಯಾಗರಾಜರು ಮತ್ತು ಮುತ್ತುಸ್ವಾಮಿ ದೀಕ್ಷಿತರ್ ಅವ್ರನ್ನ ನಾವು ಅವರು ಎಷ್ಟು ಪ್ರಮುಖ ಮ್ಯೂಸಿಷಿಯನ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವ್ರ 3 ಜನ ನಾವು ಪ್ರಮುಖವಾಗಿ ಇಲ್ಲಿ ಅವ್ರಿಗೆ ಒಂದು ಅರ್ಪಣೆ. ನನಗೂ ಅದರ ಸಂಗೀತದ ಬಗ್ಗೆ ತುಂಬ ಆಸಕ್ತಿ ಇದೆ. ಹಾಗಾಗಿ ಅದನ್ನು ಸಂಕೇತವಾಗಿ ಇಲ್ಲಿ ಅದನ್ನು ಮ್ಯೂಸಿಷಿಯನ್ಸ್ನ ಇಟ್ಟಿದ್ದೀವಿ. ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನೋಡ್ಬೋದು, ನವಧಾನ್ಯಗಳನ್ನ ನಾವು ಬೆಳೆಸ್ತೀವಿ. ಅದೇನೆಂದರೆ ಸಮೃದ್ಧಿಯ ಸಂಕೇತವಾಗಿ ನಾವು ಬೆಳೆಸ್ತೀವಿ, ನವಧಾನ್ಯ ಪಂಚಧಾನ್ಯ ಅಂತ. ಇದು ಸಾಮಾನ್ಯವಾಗಿ ನಾವು ದಸರಾನಲ್ಲೂ ಇದನ್ನು ನಾವು ಬೆಳೆಸ್ತೀವಿ. ನಾನು ಪಂಚಧಾನ್ಯ ಹಾಕಿದ್ದೀನಿ. ಸೊ ಇದು ಸಮೃದ್ಧಿಯ ಸಂಕೇತ, ಹಾಗೆ ಬೆಳೀತಾ ಇದೆ. ನವರಾತ್ರಿ ನಾವು ಗೊಂಬೆ ಕೂರಿಸ್ತೇ ಹೋದ್ರೂ ಅಟ್ಲೀಸ್ಟ್ ನಂದು ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ, ಎಲ್ಲರೂ ನವಧಾನ್ಯ ನೀವು ಮನೆಯಲ್ಲಿ ಒಂದು ಹಬ್ಬದ ಹಿಂದಿನ ದಿವಸನೇ ಅದನ್ನು ನೆನೆಸ್ಬಿಟ್ಟು ಒಂದು ಬೌಲ್ ಅಥವಾ ಒಂದು ಪಾಟಲ್ಲಿ ಹಾಕಿ ಬೆಳೆಸಿದ್ರೆ ಅದು ಹಬ್ಬ ಮುಗಿಯೋ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಅಭಿವೃದ್ಧಿಯ ಸಂಕೇತವಾಗಿರುತ್ತೆ. ಆಮೇಲೆ ನೋಡೋಕ್ಕೂ ಹಸಿರುವಾಗಿರುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಅದನ್ನು ನೀವು ಎಲ್ಲ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಈ ಮುಖಾಂತರ. ನಾಡಿನ ಜನತೆಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲ ಅಭಿವೃದ್ಧಿಯಾಗಿ ಕಾಣಲಿ, ಎಲ್ಲರಿಗೂ ಆಯುರ ಆರೋಗ್ಯ ಕೊಡಲಿ ಅಂತ ಚಾಮುಂಡೇಶ್ವರಿ ದೇವಿಗೆ ನಾನು ಕೇಳ್ಕೊತೀನಿ. ಆಮೇಲೆ ಈ ಪರಂಪರೆಯನ್ನು ನಾವು ಹೇಗೆ ಇವಾಗ ನಡೆಸ್ತಾ ಇದ್ದೀವೋ, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಫ್ಯೂಚರ್ ಜನ್ರೇಷನ್ ಅವರು ಇಷ್ಟಾಗುತ್ತೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪನಾದರೂ ಅವ್ರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನನಗೆ ತುಂಬಾ ಆಸೆ ಇದೆ. ಸೊ ಹಾಗಾಗಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮ್ಮ ಫ್ಯೂಚರ್, ನಮ್ಮ ಮಕ್ಕಳು ಮೊಮ್ಮಕ್ಕಳು ಜನ್ರೇಷನ್ ಅವರು ಮಾಡಲಿ ಅಂತ ನಮ್ಗೆ ಆಸೆ ಇದೆ. ಹಾಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ತೆ, ನಾನು ಶಾಂತಲಾ ಕೃಷ್ಣಕುಮಾರ್ ಅಂತ. ದಸರಾ ಹಬ್ಬ ನಮ್ಮ ನಾಡ ಹಬ್ಬ ಅಂತಲೇ ನಾವು ಆಚರಿಸ್ತೀವಿ. ಇದರ ಹುಟ್ಟೂರು ಅಂತ ನಮ್ಮ ಕರ್ನಾಟಕಕ್ಕೆ ಹೇಳಬೇಕು ಅಂದರೆ ಮೈಸೂರು ಅಂತ. ಮೈಸೂರಿಂದನೇ ಬಂದಿದ್ದ ಪದ್ಧತಿಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಆಚರಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ, ಆ್ಯಕ್ಚುಲಿ ನಮ್ಮ ಮನೇಲಿ ಅಷ್ಟು ಆ ಪದ್ಧತಿ ಇರಲಿಲ್ಲ, ಈ ಗೊಂಬೆ ಕೂರಿಸೋದು ಎಲ್ಲ. ನಾನು ಮದುವೆ ಆಗಿ ನಮ್ಮ ಯಜಮಾನ್ರ ಮನೆಗೆ ಬಂದಾಗ ಆ ಪದ್ಧತಿ ಇತ್ತು. ಸೊ ನಮ್ಮ ಅತ್ತೆ ಮನೇಲೆಲ್ಲ ಗೊಂಬೆ ಕೂರಿಸ್ತಾ ಇದ್ರು, ಆಚರಿಸ್ತಿದ್ವಿ. ಅದು ಎಂಜಾಯ್ ಮಾಡಿಕೊಂಡು ಎವ್ರಿಬಡಿ, ಅದೇನಂದರೆ ಫ್ಯಾಮಿಲಿ ಫೆಸ್ಟಿವಲ್ ಆಗಿ ವಿ ಯೂಸ್ ಟು ಎಂಜಾಯ್ ಇಟ್. ಅದು ಕಾಲಕ್ರಮೇಣ ಅದೇನೋ ಹೇಳ್ತಾರಲ್ಲ, ಹಿರಿತಲೇ ಹೋದಾಗೆ ನಮ್ಮ ಸಂಪ್ರದಾಯಗಳು ಕೂಡ ಎಲ್ಲ ಕರಗಿ ಕಮ್ಮಿ ಆಗ್ತಾ ಹಾಗೆ ಅದು ಎಸ್ಟಿಂಗ್ವಿಷ್ ಆಗಿಬಿಡುತ್ತೆ ಅಂತ. ಹಾಗೆ ನಮ್ಮನೆಲ್ಲ ಹೇಳಬೇಕು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಹಾಗೆ ಆಗಿದೆ. ಆಗಿಬಿಟ್ಟು ಈಗೇನಾಗಿದೆ ಅಂದರೆ ನಾವು ಅದನ್ನು ನೆರವೇರಿಸ್ತಾನೆ ಇಲ್ಲ. ಅಂದರೆ ದಸರಾ ಹಬ್ಬ ಗೊಂಬೆ ಕೂರಿಸೋದು ಮಾಡೋದು ಇಲ್ಲ. ನಮ್ಮ ಅತ್ತೆ ಆ್ಯಕ್ಚುಲಿ ಪಟ್ಟದ ಗೊಂಬೆಗಳು ಎಲ್ಲ ನಮಗೆಲ್ಲ ಇಟ್ಟಿದ್ರು. ಅದೆಲ್ಲದಕ್ಕೂ ಹೇಳಬೇಕು ಅಂದರೆ ಮಂಜುಳಾ ಅವ್ರ ಮನೆಯವೇ ಸ್ಫೂರ್ತಿ ನನಗೆ. ಅವ್ರ ಮನೆಗೆ ನಾನು ಈಗ ಲಾಸ್ಟ್ ಇಯರು ಬಂದಿದ್ದೆ. ತುಂಬ ಎಷ್ಟು ಇನ್ಸ್ಪೈರ್ ಆಯಿತು ಅಂದರೆ, ಇಟ್ ವಾಸ್ ಅನ್ ಐ ಓಪನಿಂಗ್ ಅಂತಲೇ ಹೇಳ್ಬೋದು. ಅವರು ಎವ್ರಿ ಟೈಮ್ ಶಿಲ್ ಕೀಪ್ ಒಂದು ಕಾನ್ಸೆಪ್ಟು, ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ.
ದಟ್ ಈಸ್ ರಿಯಲಿ ಅಪ್ರಿಷಿಯೇಬಲ್. ಒಂದೊಂದು ಗೊಂಬೆನೂ ಅವ್ರದ್ದು ಒಂದೊಂದು ಕಲೆಕ್ಷನ್ಸ್ ಕೂಡ ಒಂದೊಂದು ಕತೆ ಹೇಳುತ್ತೆ. ಅದ್ರ ಹಿಂದೆ ತುಂಬ ಶ್ರಮನೂ ಇದೆ ಅವ್ರದ್ದು. ಇದೆಲ್ಲ ಇಷ್ಟು ಕಲೆಕ್ಷನ್ಸ್ ಮಾಡಬೇಕು ಅಂದರೆ ಒಂದು ದಿವಸದಲ್ಲಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಯತ್ನದ ಪ್ರತಿರೂಪ ನನ್ನ ಹಿಂದೆ ಇರೋ ಗೊಂಬೆಗಳ ಕತೆ ಹೇಳುತ್ತೆ. ಅದನ್ನು ಥ್ಯಾಂಕ್ಸ್ ಒನ್ಸ್ ಮೋರ್ ಮಂಜುಳಾ ಅವ್ರಿಗೆ, ಬಿಕಾಸ್ ಶಿ ಹ್ಯಾಸ್ ಬೀನ್ ಆನ್ ಇನ್ಸ್ಪೈರಿಂಗ್ ಲೇಡಿ ಫಾರ್ ಅಸ್ ಟು ಗೋ ಫಾರ್ವರ್ಡ್. POP ಎಲ್ಲ ಇಟ್ ಈಸ್ ಆರ್ಟಿಫಿಷಿಯಲಿ ಮೇಡ್, ಕೆಮಿಕಲ್ ಬೇಸ್ ಇರೋದು ಇದು. ಸೊ ನಮ್ಗೆ ಅಲ್ಲಿ ಸಿಗೋದು ಚನ್ನಪಟ್ಟಣದಲ್ಲೆಲ್ಲ ವುಡನ್ ಬೇಸ್ಡ್. ಆಮೇಲೆ ಪೇಂಟ್ಸು ಕೂಡ ಅದರಲ್ಲಿ ಮಾಡೋದು ನ್ಯಾಚುರಲ್ ಕಲರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನಾವು ಎಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಮಕ್ಳುಗಳಿಗೂ ಅಷ್ಟೇ ಇಟ್ ವಾಸ್ ಎ ಟ್ರೆಡಿಷನ್ ಅಲ್ವಾ. ಯಾವಾಗ ನಾವು ಮೈಸೂರಿಗೆ ಹೋಗಬೇಕು ಅಂದರೆ ಚನ್ನಪಟ್ಟಣದಲ್ಲಿ ಇಟ್ ವಾಸ್ ಎ ಮಸ್ಟ್ ಸ್ಟಾಪ್. ಏನು ಅಂದರೆ ಅಲ್ಲಿ ಏನು ನೋಡ್ತೀವೋ ಮಕ್ಕಳಿಗೆ, ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಮ್ಮ ಮಗುಗೆಲ್ಲ ಗಿಲ್ಕೆ ಎಲ್ಲ ಅಲ್ಲಿಂದನೇ ತೊಗೊಂಡು ಬರ್ತಾಯಿದ್ವಿ. ಎಷ್ಟೊಂದು ಕಲೆಕ್ಷನ್ ಆಫ್ ಟಾಯ್ಸ್ ಸ್ಟಾರ್ಟ್ ಆಗ್ತಿದ್ದಿದೆ ಅಲ್ಲಿಂದ. ಹಾಗೆಯೇ ಚನ್ನಪಟ್ಟಣದಲ್ಲಿ ಎಲ್ಲ ಇರೋ ಗೊಂಬೆ ಎಲ್ಲ ನಮ್ಮ ತವ್ರ ಮನೆ ಗೊಂಬೆ ಅಂತ ಹೇಳ್ಕೊಳ್ಬೋದು ನಾವು ಅದನ್ನು. ನಮಸ್ತೆ, ನಾನು ಕೃಷ್ಣಕುಮಾರ್ ಅಂತ, ಇಲ್ಲೇ ವಿದ್ಯಾನಗರ ನಿವಾಸಿ. ನನಗೆ ಮಂಜುಳಾ ನಾಗೇಶ್ವರು 2 ವರ್ಷದ ಪರಿಚಯ. ಸೊ ನಾವು 2 ವರ್ಷ ಸತತವಾಗಿ ಬರ್ತಾ ಇದ್ದೀವಿ ದಸರಾ ಗೊಂಬೆಗಳನ್ನ ವೀಕ್ಷಣೆ ಮಾಡೋಕ್ಕೆ. ಈ ನಾಡಹಬ್ಬ ಅಂತ ಏನು ಮಾಡ್ತಾ ಇದೀವಿ ನಾವು, ಪ್ರತಿಯೊಂದು ನಮ್ಮ ನಾಡಹಬ್ಬದಲ್ಲೂ ಮಂಜುಳಾ ಮೇಡಮ್ ಅವರು ಪ್ರತಿ ನಾಡಹಬ್ಬ ದಸರಾನೇ ಅಂತಲ್ಲ, ಪ್ರತಿ ಹಬ್ಬಗಳಲ್ಲೂ ಭಾಳ ವಿಶೇಷವಾಗಿ ಅವ್ರದ್ದೇ ಆದ ಒಂದು ಪದ್ಧತಿಲಿ, ಅವ್ರದ್ದೇ ಆದ ಒಂದು ಶೈಲಿಲಿ ಪ್ರತಿಯೊಂದು ಹಬ್ಬನೂ ಆಚರಣೆ ಮಾಡ್ಕೊಂಡು ಬರ್ತಾರೆ. ಅಷ್ಟೇ ಸಾಂಸ್ಕೃತಿಕವಾಗಿ, ಅಷ್ಟೇ ವೈವಿಧ್ಯಮಯವಾಗಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಅವರು ದಸರಾ ಅಂತೂ ಹೇಳಬೇಕಂತಂದರೆ ಭಾಳ ವೈವಿಧ್ಯಮಯ ಆಗಿರುತ್ತೆ. ಈ ಸಲ ಪ್ರಯಾಗ್ರಾಜ್ ಮಾಡಿದ್ದಾರೆ. ಬಟ್ ಏನಂದರೆ ಇದರಿಂದ ಅವ್ರದ್ದು ಶ್ರಮ, ಅವ್ರದ್ದು ಪ್ರೀತಿ, ಪ್ಲಸ್ ಇನ್ನೊಂದು ಏನು ಅಂದರೆ ಈ ಒಂದು ಸಂಸ್ಕೃತಿನ ನಾವು ಬಿಡಬಾರ್ದು ಅಂಥೇಳಿ ನಿಷ್ಠೆಯಿಂದ ಅದಕ್ಕೆ ಆದ ಒಂದು ಅವ್ರದ್ದು ಶ್ರಮ ಎಲ್ಲ ಹಾಕಿ ಮಾಡೋದ್ರಿಂದ ಎದ್ದು ಕಾಣ್ತದೆ, ಎಲ್ಲ ಈ ಬೊಂಬೆಗಳಲ್ಲಿ ಎದ್ದು ಕಾಣ್ತಾ ಇದೆ. ಬಟ್ ಏನಂದರೆ ಈ ನಾಡಹಬ್ಬ, ಈ ದಸರಾಗಳಲ್ಲಿ ನಾವು ಪ್ರತಿಯೊಂದೂ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀವಿ. ಏನಂದರೆ ಇದು ಏನೋ ಒಂದು ಪ್ಯಾಷನ್ ಆಗಿ ಮಾಡ್ತಾಯಿದ್ದಾರೆ. ಬಟ್ ಏನಂದರೆ ಇದು ಮುಂದಿನ ಪೀಳಿಗೆಗೆ ತಲುಪಿ ಅವ್ರು ಅದನ್ನು ನಡ್ಸ್ಕೊಂಡು ಹೋಗ್ಬೇಕು. ಏನಂದರೆ ಇದು ಅರಿಷಡ್ ವರ್ಗಗಳನ್ನ ಗೆಲ್ಲೋ ಅನ್ನೋ ಸಂದರ್ಭಗಳನ್ನೆಲ್ಲ ನಾವು ಇಲ್ಲಿ ನೋಡಿಸಿದ್ದೀವಿ. ಬರೀ ಬೊಂಬೆಗಳು ವೀಕ್ಷಣೆ ಮಾಡೋದಕ್ಕಲ್ಲ, ಅರಿಷಡ್ ವರ್ಗನ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅಂತೆಲ್ಲ ಇದೆಲ್ಲ ಅದನ್ನೆಲ್ಲ ಗೆಲ್ಲೋ ಸಂಕೇತನೇ ಅಷ್ಟೇ. ಅಲ್ಲಿ ಆಂಜನೇಯನ ಬಗ್ಗೆ ಹೇಳಿದ್ರು, ರಾವಣ ಆಂಜನೇಯ ಅಂತ, ಅದು ಈಗೋ ಅದನ್ನು ಗೆಲ್ಲುವಂಥದ್ದು. ಇಲ್ಲಿ ಅಷ್ಟಲಕ್ಷ್ಮಿ ಹೇಳಿದ್ರು, ಅದೇ ಇಲ್ಲಿ ಪ್ರತಿಯೊಂದೂ ನಾವು ಕಲ್ತ್ಕೊಳ್ಳೋಂಥದ್ದು ಪಾಠಗಳು. ಈ ಪಾಠಗಳು ನಮ್ಮ ಯುವ ಪೀಳಿಗೆಗೆ ಅದು ತಲುಪಿ ಆ ಉದ್ದೇಶ ತಲುಪಬೇಕು. ನಾವು ಮಾಡೋ ಬೊಂಬೆ ಇಡೋದಲ್ಲ, ಆ ಉದ್ದೇಶ ತಲುಪಿ ಅವರು ಅದನ್ನು ನಡೆಯೋಂಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಂಜುಳಾ ನಾಗೇಶ್ ಅವರು ಭಾಳ ಶ್ರಮ ವಹಿಸಿ ಮಾಡ್ತಾಯಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಅವ್ರು ಮಾಡೋದೆಲ್ಲ. ಹಂಗಾಗಿ ನಮ್ಮ ತಂದೆ ನಾವು ಚಿಕ್ಕವರು ನಮ್ಮ ತಂದೆ ಎಲ್ಲ ನಡ್ಸ್ಕೊಂಬರೋರು, ಕಾರಣಾಂತರಗಳಿಂದ ಅದು ನಿಂತೋಯ್ತು. ಮತ್ತು ಮೇಡಮ್ ಅವರೇ ನಮಗೆ ಸ್ಫೂರ್ತಿ. ಮತ್ತು ನಾವು ಇದನ್ನು ನಡೆಸ್ಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ. ಖಂಡಿತ ಮುಂದಿನ ಎಲ್ಲ ನಾವು ಮಾಡ್ತೇವೆ, ಅವ್ರ ಜೊತೆ ಕೈ ಜೋಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಇತಿಹಾಸ ಅಂದರೆ ಸಾವಿರಾರು ವರ್ಷದ ಇತಿಹಾಸಗಳಿದೆ. ಇದಕ್ಕೆಲ್ಲ ರಾಮಾಯಣ ಕಾಲದಿಂದನೂ ಎಲ್ಲ ಇತಿಹಾಸಗಳಿದೆ. ಇದು ರಾಮಾಯಣ ಆಗಲಿ, ಮಹಾಭಾರತದಾಗಲಿ, ನಮ್ಮ ಅಯೋಧ್ಯೆನೇ ಆಗಲಿ, ನಮ್ಮ ಎಷ್ಟೋ 400-500 ವರ್ಷಗಳಿಂದನೂ ನಡೀತಾ ಇದ್ದಂಥ ಒಂದು ಸಂಘಟನೆಗಳಲ್ಲಿ ಮತ್ತೆ ನಮ್ಮದಾಗಿ ನಮ್ಮ ಕಡೆಯಿಂದ ಮತ್ತೆ ಆ ಪರಂಪರೆ ಶುರುವಾಗಿದೆ. ಅದೇ ಥರ ಇದು ಬರೀ ಇದು ಗಣೇಶ ಹಬ್ಬ ನಾವು ಹೆಂಗೆ ಮಾಡ್ತೀವಿ, ಬೀದಿಗಳಲ್ಲಿ ಮಾಡ್ತೀವಿ, ಮನೆಗಳಲ್ಲಿ ಮಾಡ್ತೀವಿ. ಅದೇ ಥರ ಈ ದಸರಾ ಅನ್ನೋದು ಕೂಡ ಎಲ್ಲೋ ನಶಿಸಿ ಹೋಗ್ತಾ ಇತ್ತು. ಬಟ್ ಕೆಲವು ಕಡೆಯಿಂದ ಅದು ಉಳಿಸ್ಕೊಂಡು ಬರುವಂಥ ಹಿರಿಯರಿದ್ದಾರೆ. ಆ ಹಿರಿಯರು ಬಿಟ್ಟು ಹೋಗಿದ್ದಂಥ ದಾರಿಯಲ್ಲಿ ಈಗಿನ ಪೀಳಿಗೆಯವರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಬಟ್ ಇದು ಗಣೇಶ ಹಬ್ಬ ನಡೆದಂಗೆ ಬೀದಿಗಳಲ್ಲಿ, ಮನೆಗಳಲ್ಲಿ ಪ್ರತಿ ಕಡೆಯೂ ನಮ್ಮ ಈ ನಾಡ ಹಬ್ಬ ನಾವು ಆಚರಿಸ್ಕೊಂಬರಬೇಕು ಅನ್ನೋ ನನ್ನ ಉದ್ದೇಶ. ಕಾಲಕ್ರಮೇಣ ಏನಾಗುತ್ತೆ, ಈ ವಿಜ್ಞಾನ ಬೆಳೀತಾ ನಮ್ಮ ಸುತ್ತಮುತ್ತಲು ನಮ್ಮ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅದು ಆಗ್ತಾ ಎಲ್ಲ ಸುಲಭದ ರೀತಿ ಹೊರಟೋಗ್ತಾ ಇದ್ದೀವಿ. ಈ ಕಷ್ಟ ಪಡೋಂಥದ್ದು ಯಾರೂ ಇಲ್ಲ, ಕಷ್ಟಗಳು ತಗೊಂಡು ಮಾಡೋಂಥದ್ದು ಯಾರೂ ಇಲ್ಲ. ಎಲ್ಲ ಬೇಗ ಆಗಬೇಕು, ಫಾಸ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಇವಾಗೆಲ್ಲ ಪ್ಲಾಸ್ಟಿಕ್ ಬಂದ್ಬಿಡ್ತು, ಪೇಪರ್ ಮಣ್ಣಿಂದೆಲ್ಲ ಹೋಗಿ ಪೇಪರ್ದು ಬಂದು POP ಎಲ್ಲ ಬಂದು ಈ ಥರ ಆಗಿಬಿಟ್ಟಿದೆ. ಬಟ್ ಇದು ಎನ್ವಿರಾನ್ಮೆಂಟ್ಗೂ ತುಂಬ ತೊಂದರೆನೇ. ಖಂಡಿತ ಅದನ್ನು ನಿಲ್ಲಿಸಬೇಕು. ಇವಾಗೇನು ಮೇಡಮ್ ಅವರು ಯೂಸ್ ಮಾಡಿದರೆ ಬಣ್ಣಗಳು, ಮಣ್ಣಿಂದು ಅಥವಾ ನ್ಯಾಚುರಲ್ ಬಣ್ಣಗಳು ಯೂಸ್ ಮಾಡ್ತಾಯಿದ್ದಾರೆ, ಅದು ಎನ್ವಿರಾನ್ಮೆಂಟ್ಗೂ ತೊಂದರೆ ಇಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಬಯಸ್ತೀನಿ. ಎಲ್ಲರಿಗೂ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲೋಕದಲ್ಲಿ ನಾವು ನೋಡೋ ಬರೀ ದೇವಸ್ಥಾನದಲ್ಲಿ ಮಾತ್ರ ನೋಡ್ತಾ ಇದ್ವಿ. ಬಟ್ ಮೇಡಮ್ ಅವ್ರ ಪರಂಪರೆ ಅದೇ ಆಗಿರೋದ್ರಿಂದ, ಅವ್ರ ವೃತ್ತಿನೂ ಅದೇ ಆಗಿರೋದ್ರಿಂದ ಅದನ್ನೆಲ್ಲ ಇಟ್ಟು ಪ್ರದರ್ಶನ ಮಾಡ್ತಾಯಿದ್ದಾರೆ. ಅದು ಶಾಶ್ವತವಾಗಿ ಇದ್ದೋಗುತ್ತೆ ಯಾವತ್ತೂ. ಈ ಬಣ್ಣಗಳದ್ದಾಗಲಿ, ಮಣ್ಣಿನದಾಗಲಿ ಹೊಡೆಯೋ ಸಂದರ್ಭಗಳು ಜಾಸ್ತಿ ಇರ್ತದೆ. ಬಟ್ ಈ ಕಂಚನ್ನು ಉಪಯೋಗಿಸ್ಕೊಂಡು ಮೈಂಟೈನ್ ಮಾಡ್ಕೊಂಡ್ಬಂದರೆ 100 ವರ್ಷಗಳು ಇಟ್ಕೊಂಡ್ಬಂದು ಪೂಜೆ ಮಾಡ್ಕೊಂಬರ್ಬೋದು. ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಹಾಗೆಯೇ ನಾನು ಹೇಳ್ದಾಗೆ ಎಲ್ಲರೂ ಇದನ್ನು ಮನೆಗಳಲ್ಲಿ ಆಚರಿಸಿ ಇದ್ರ ಉದ್ದೇಶ ತಲುಪಿಸಿ, ಎಲ್ಲರೂ ಚಿಕ್ಕ ಮಕ್ಕಳಿಗೆ ತಲುಪಿಸಿ ಮುಂದಿನ ಪೀಳಿಗೆ ಈ ಉದ್ದೇಶನ ಮುಂದೆ ತೊಗೊಂಡು ಹೋಗಲಿ ಅಂತ ಹೆಚ್ಚಿಗೆ ನಾನು ಬಯಸ್ತೀನಿ. ಖಂಡಿತ ಅದು ನೆರವೇರಲಿ ಅನ್ನೋ ನನ್ನ ಆಸೆ. ನಮಸ್ಕಾರ,
ನಾನು ಅನನ್ಯ ಸಿಂಗ್ ಅಂತ, ಬೆಂಗಳೂರು ರಾಜ್ಪೂತ್ ಸಭಾದ ಜಾಯಿಂಟ್ ಸೆಕ್ರೆಟ್ರಿ. ಜಸ್ಟ್ ಈಗ ಅಲ್ಲಿಂದಾನೇ ದಸರಾ 36ನೇ ಉತ್ಸವನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಇದು ಮಂಜುಳಾ ಅನ್ನೋ ನನ್ನ ಸ್ನೇಹಿತೆಯ ಮನೆ. ನಮ್ಮ ಸ್ನೇಹ ತುಂಬ ವರ್ಷಗಳಿಂದ ಹೀಗೆ ಸಾಗ್ತಾ ಇದೆ. ಮುಖ್ಯವಾದ ವಿಚಾರ ಏನು ಹೇಳಬೇಕಂದ್ರೆ, ದಸರಾ ಹಬ್ಬದಲ್ಲಿ ಅವರು ಪ್ರತಿ ವರ್ಷ ವಿವಿಧ ಒಂದು ಪ್ರಾಕಾರಗಳನ್ನು ಒಂದು ಥೀಮಾಗಿ ಇಟ್ಕೊಂಡು ದಸರಾ ಹಬ್ಬದಲ್ಲಿ ಬೇರೆ ಬೇರೆ ಥರದ್ದು ಗೊಂಬೆಗಳನ್ನು ಕೂರಿಸ್ತಾರೆ. ಒಂದು ವರ್ಷ ಇರೋ ಗೊಂಬೆ ಇನ್ನೊಂದು ವರ್ಷ ಇರಲ್ಲ. ಒಂದು ಹೊಸ ಹೊಸ ವಿಚಾರ ಅದರಲ್ಲಿ ಅಳವಡಿಸ್ಕೋತಾರೆ. ಈ ಸರಿ ಹೇಳಬೇಕು ಅಂದರೆ ದಶಾವತಾರದ್ದು ಕಾನ್ಸೆಪ್ಟು ಮತ್ತು ಪ್ರಯಾಗ್ರಾಜ್ ಕಾನ್ಸೆಪ್ಟು, ಈ ಆಂಜನೇಯ ರಾವಣನ ಆಸ್ಥಾನಕ್ಕೆ ಹೋದಾಗ ಹೇಗೆ ಅವನು ಬಾಲದಲ್ಲಿ ಸುತ್ತಿ ಅವನ ಒಂದು ಸಿಂಹಾಸನಕ್ಕಿಂತ ಮೇಲೆ ಕೂತ್ಕೋತಾನೆ, ಎಲ್ಲರಿಗೂ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಿರುತ್ತೆ, ಸ್ವಾಭಿಮಾನ ಅನ್ನೋದಿರುತ್ತೆ, ಅದ್ರ ಬಗ್ಗೆ ಎಲ್ಲ ಇದೆ. ಮತ್ತು ಅಷ್ಟಲಕ್ಷ್ಮಿಯರದು ಕೂಡ ಈ ಸರಿ ಹೊಸ ಕಾನ್ಸೆಪ್ಟು, ಮತ್ತು ನವದುರ್ಗೆಯರದು ಕೂಡ ಮಾಡಿದ್ದಾರೆ. ಗುಹೆಯ ಲಕ್ಷ್ಮೀ ನರಸಿಂಹಸ್ವಾಮಿ, ಈ ಥರ ಪ್ರತಿ ವರ್ಷವೂ ಹೊಸ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಗೊಂಬೆಗಳನ್ನು ಕೂರಿಸಿ ನಮ್ಮ ಹಿಂದಿನ ಪರಂಪರೆಯನ್ನು ನಮ್ಮೆಲ್ಲರಿಗೂ ಗೊಂಬೆಗಳ ಮುಖಾಂತರ ಹೇಳೋದು ಪ್ರಯತ್ನ ಪಡ್ತಾರೆ. ಇದ್ರ ಹಿಂದೆ ಅವರ ಶ್ರಮ ತುಂಬ ಇರುತ್ತೆ. ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನಮಗೆ. ದಸರಾ ಅಂತ ಅಂದರೆ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಬೇಕು, ಶಿಷ್ಟರ ಒಂದು ರಕ್ಷಣೆ ಮಾಡಬೇಕು ಅಂತ. ಯಾರು ಧರ್ಮದ ಮಾರ್ಗದಲ್ಲಿ ನಡೀತಾರೆ ಅವರಿಗೆ ಖಂಡಿತ ದುರ್ಗೆ ಆಶೀರ್ವಾದ ಇರುತ್ತೆ. ನಮ್ಮಲ್ಲಿರುವ ಒಂದು ಕೆಟ್ಟ ಶಕ್ತಿಗಳನ್ನು ನಾವು ದಮನ ಮಾಡಿ ನಮ್ಮಲ್ಲಿರುವ ಒಂದು ಒಳ್ಳೆತನನ ಜಯಗೊಳಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಸರಾ ಅನ್ನೋದು ಎಲ್ಲ ಕಡೆ ಇದೆ. ಮೈಸೂರಲ್ಲಿ ಆಚರಣೆ ಮಹಾರಾಜರು ಇದ್ದಿದ್ದರಿಂದ ಅದನ್ನು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅಲ್ಲಿಗೆ ಹೋದರೆ ನಮಗಿನ್ನೂ ರಾಜಮನೆತನದ ಒಂದು ಛಾಯೆ ಕಾಣುತ್ತೆ. ಅದರಿಂದ ಅಲ್ಲಿ ಒಂದು ಶ್ರೀಮಂತಿಕೆಯನ್ನು ನಾವು ದಸರಾದಲ್ಲಿ ನೋಡ್ಬೋದು. ಹಾಗಾಗಿ ಅಂಥ ಇಚ್ಛೆ ಉಳ್ಳವರು ದಯವಿಟ್ಟು ಹೋಗಿ ನೋಡಿದ್ರೆ ಒಳ್ಳೆಯದೇ ಅಂತ ನನ್ನ ಅಭಿಪ್ರಾಯ. ಮಂಜುಳಾ ಅವರ ಹಸ್ಬೆಂಡ್ ನಾಗೇಶ್ ಅವರು ಅವರ ವೃತ್ತಿಯನ್ನು ಆಗಿಸ್ಕೊಂಡಿದ್ದಾರೆ. ಈ ಎಲ್ಲ ಒಂದು ಲೋಹದ ವಿಗ್ರಹಗಳನ್ನು ಅವರು ಮಾಡ್ತಾರೆ. ಅದನ್ನು ಅವ್ರ ಮಗ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಈ ಕಲೆಯಲ್ಲಿ ಅವ್ರಿಗೆ ತುಂಬ ಆಸಕ್ತಿ, ಅವ್ರಿಗೂ ಅವ್ರ ಮಕ್ಕಳಿಗೂ. ಮನೇಲಿ ಕೂಡ ಅವ್ರದ್ದು ಒಂದೊಂದು ಮಂತ್ ಇದ್ದಂಗೆ ಇನ್ನೊಂದು ಮಂತ್ ಇರಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಅಲಂಕಾರ ಮಾಡಿರ್ತಾರೆ ಮನೇನ. ಅದರಲ್ಲಿ ಅವರೆಲ್ರಿಗೂ ಇಂಟ್ರೆಸ್ಟು. ಆರ್ಟಿಸ್ಟ್ಗಳೇ ಅವರು, ನಾಗೇಶ್ ಅವರು, ಮಂಜುಳಾ ಅವರು, ಹಾಗೆ ಅವರಿರೋ 2 ಗಂಡು ಮಕ್ಕಳು. ಅವರಲ್ಲಿ ಕಲೆ ಅನ್ನೋದು ತುಂಬ ರಕ್ತಗತವಾಗಿ ಬಂದಿದೆ. ಅದನ್ನು ಮನೆಯಲ್ಲಿ ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋ ಮೂಲಕ ನಾವು ಕಾಣ್ಬೋದು. ಅದನ್ನು ನಮ್ಮ ಹಿಂದೂ ಪರಂಪರೆಯಲ್ಲಿ ಮುಖ್ಯವಾದ ಹಬ್ಬ ದಸರಾ ಹಬ್ಬ. ದೀಪಾವಳಿ, ಯುಗಾದಿ ಹೇಗೆ ಆಚರಿಸ್ತೀವೋ ದಸರಾನೂ ಹಾಗೆ ಆಚರಿಸ್ತೀವಿ. ದಸರಾದಲ್ಲಿ 9 ದಿವಸ ನವದುರ್ಗೆಗಳಿಗೆ ಶಕ್ತಿ ದೇವತೆಗಳನ್ನು ಪೀಠದಲ್ಲಿ ಕೂರಿಸಿ ಅವರಿಗೆ ಹೆಣ್ಣು ಮಕ್ಕಳು ಸುಮಂಗಲಿಯರು ಉಪವಾಸದ ಮೂಲಕ ವ್ರತಗಳನ್ನು ಆಚರಿಸಿ ಅವರಲ್ಲಿ ಹಿಂದೆ ಶಕ್ತಿ ದೇವತೆಗಳು ಧ್ವಂಸ ಮಾಡಿದರು ರಾಕ್ಷಸರನ್ನು. ಹಾಗೆ ಈ ಕಾಲದಲ್ಲಿ ನಮ್ಮೊಳಗಿರುವಂಥ ರಾಕ್ಷಸರನ್ನು ನಾವು ಧ್ವಂಸ ಮಾಡಿ ನಾವು ಧರ್ಮದ ಮಾರ್ಗದಲ್ಲಿ ನಡಿಬೇಕು, ನಮ್ಮ ಪರಂಪರೆನ ಮುಂದುವರ್ಸ್ಕೊಂಡು ಹೋಗಬೇಕು, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಕೃಷ್ಣ ಪ್ರಸಾದ್ ಅಂತ ಹೇಳಿ. ನನ್ನ ಫ್ರೆಂಡ್ ಆದ ಮಂಜುಳಾ ನಾಗೇಶ್ ಮನೆಯಲ್ಲಿ ಇವತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಶುರುವಾದಂಥ ಈ ಒಂದು ಪದ್ಧತಿ, ಅಂದರೆ ಸುಮಾರು ಒಂದು 500-600 ವರ್ಷದ ಹಿಂದೆ ಶುರುವಾದಂಥ ಈ ಪದ್ಧತಿ ನಂತರದ ಕಾಲದಲ್ಲಿ ಮೈಸೂರು ಮಹಾರಾಜರು ಇದನ್ನು ಮುಂದುವರಿಸ್ಕೊಂಡು ಬಂದರು. ಅದನ್ನು ಇವತ್ತಿನ ದಿವಸ ಇವತ್ತು 2025, ಸೊ 500-600 ವರ್ಷದ ನಂತರವೂ ಸಹ ನಿರಂತರವಾಗಿ ನಡ್ಕೊಂಡ್ಬರ್ತಾಯಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಹಿರಿಯರು ಕೊಟ್ಟಂಥ ಪ್ರಾಮುಖ್ಯತೆ ಈ ಹಬ್ಬಕ್ಕೆ. ನಾವು ಈ 9 ದಿವಸಗಳ ಕಾಲ ಮಾನವನ ಜನಾಂಗಕ್ಕೆ ಜಯವನ್ನು ತಂದುಕೊಟ್ಟ ಆ ದೇವಿಯನ್ನು ಕುರಿತು ಈ 9 ದಿವಸ ನಾವು ಆರಾಧನೆ ಮಾಡುವಂಥದ್ದಿರುತ್ತೆ. ಹಾಗಾಗಿ ನಾವು ಬರೀ ದೇವಿ ಒಂದೇ ಇಲ್ಲ, ದೇವಿ ಪ್ರಾಮುಖ್ಯವಾಗಿ ನಾವು ಈ 9 ದಿವಸ ನಾವು ನಮ್ಮ ದೇಶದ ಎಲ್ಲ ಕಡೆ ಇದು ನಡೆಸ್ತಾರೆ. ಬಟ್ ವಿಶೇಷವಾಗಿ ಕರ್ನಾಟಕದಲ್ಲಿ ಇದನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆ ದೇವಿಯರ ಜೊತೆ ದೇವತೆಗಳನ್ನು ಸಹ ನಾವು ಆಹ್ವಾನ ಮಾಡಿ ಈ ಬೊಂಬೆಯ ರೂಪದಲ್ಲಿ ಅವರನ್ನು ಅಲ್ಲಿ ಕುಳ್ಳಿರಿಸಿ 9 ದಿನ ಅವರಿಗೆ ಪೂಜೆ ಸಲ್ಲಿಸ್ತೀವಿ. ಸೊ ಇದು ಒಂದು ಈ ಹಬ್ಬದ ಪ್ರಾಮುಖ್ಯತೆ ಏನು ಅಂತಂದರೆ, ಮೊದಲನೇದಾಗಿ ದೇವಿಯನ್ನು ಕುರಿತು ಆರಾಧನೆ ಮಾಡುವಂಥದ್ದು, ಮತ್ತು ಎಲ್ಲ ದೇವತೆಗಳು ಸಹ
ಈ ಬೊಂಬೆಯ ರೂಪದಲ್ಲಿ ಅವನ್ನ ಆವಾಹನೆ ಮಾಡಿ ಅವ್ರನ್ನೂ ಸಹ ಆರಾಧಿಸುವಂತಹ ಮಹಾ ಯಜ್ಞ ಅಂತಲೂ ಬೇಕಾದ್ರೆ ನೀವು ಹೇಳ್ಬೋದು. ಇವತ್ತಿನ ದಿವಸ ನಾನು ಮಂಜುಳಾ ಅವ್ರ ಮನೆಗೆ ಬಂದಿದ್ದೀನಿ. ಅವರು ನಾನು ಸುಮಾರು 4 ವರ್ಷದಿಂದ ನಾನು ಅವ್ರು ನೋಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಅವರು ಒಂದೊಂದು ವಿಭಿನ್ನವಾದ ಥೀಮು ಅಥವಾ ಕಾನ್ಸೆಪ್ಟನ್ನು ಮುಂಚೆನೇ 1 ತಿಂಗಳು ಮುಂಚೆನೇ ಅದನ್ನೆಲ್ಲ ಡಿಸೈಡ್ ಮಾಡಿ ಕೊನೆಗೆ ಆ ದಿಕ್ಕಿನಲ್ಲಿ ಏನೇನು ಮಾಡಬೇಕು, ಏನೇನು ಇಡಬೇಕು, ಏನೇನಿದೆ ಏನೇನಿಲ್ಲ ಅನ್ನೋದನ್ನು ಎಲ್ಲದೂ ಪ್ರತಿಯೊಂದೂ ಅವರು ಒಂದು ಪಟ್ಟಿ ಮಾಡಿ ಕೊನೆಗೆ ಈ ರೀತಿ ನಾವು ಇಡಬೇಕಾಗತ್ತೆ ಬೊಂಬೆಗಳನ್ನ ಅಂತ ಹೇಳಿ ಎಲ್ಲ ನಿರ್ಧಾರ ಮಾಡಿ ಅವರೊಬ್ಬರೇ ಎಲ್ಲ ಅವ್ರ ಜೊತೆ ಅವರ ಸ್ನೇಹಿತರನ್ನು ಎಲ್ಲರನ್ನೂ ಸೇರಿಸ್ಕೊಂಡು ಅವರು ಭಾಳ ವಿಜೃಂಭಣೆಯಿಂದ ಬೊಂಬೆಯನ್ನು ಕೂಡಿಸ್ತಾರೆ. ಸೊ ಈ ಸಲ ವಿಶೇಷವಾಗಿ ಅವರು ಅಷ್ಟಲಕ್ಷ್ಮೀನ ಕೂಡಿಸಿರೋದು ಭಾಳ ಚೆನ್ನಾಗಿದೆ. ಮತ್ತು ಗುಹೆ ನರಸಿಂಹಸ್ವಾಮಿನ ಆರಾಧನೆ ಮಾಡುವಂತಹ ಅಥವಾ ಅಹೋಬಿಲದಲ್ಲಿರುವಂತಹ ನಮ್ಮ ನರಸಿಂಹಸ್ವಾಮಿನ ಆರಾಧನೆ ಮಾಡುವಂತಹ ಆ ಒಂದು ಚಿತ್ರ ಆಗಿರ್ಬೋದು. ಮತ್ತು ವಿಶೇಷವಾಗಿ ಈ ವರ್ಷದಲ್ಲಿ ಮಹಾಕುಂಭಮೇಳ ನಡೆದಿದ್ದು 144 ವರ್ಷದ ನಂತರ ನಡೆಯುವಂತಹ ಈ ಕುಂಭಮೇಳನೂ ಸಹ ಈ ವರ್ಷದಲ್ಲಿ ಅದು ವಿಶೇಷವಾಗಿತ್ತು. ಸೊ ಅದನ್ನು ಸಹ ನಾವು ಅಳವಡಿಸ್ಕೊಂಡು ಅದನ್ನು ಇಲ್ಲಿ ನಾವು ತೋರಿಸ್ಬೇಕು ಅನ್ನೋದು ಆ ಒಂದು ನಿಟ್ಟಿನಲ್ಲಿ ಅದನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ಮಾಮೂಲಿಯಂತೆ ಬೇರೆ ಬೇರೆ ರಾಮಾಯಣ, ಮಹಾಭಾರತ ಈ ಥರದ್ದು ಮೈಥಾಲಜಿ ಅಥವಾ ಪುರಾಣಗಳನ್ನು ಎತ್ತಿ ಹಿಡಿದು ನಮ್ಮ ಮುಂದಿನ ಪೀಳಿಗೆಗೆ ಕಥೆಯನ್ನು ಹೇಳಿ ಅದರ ಪ್ರಾಮುಖ್ಯತೆ ಯಾವ ರೀತಿ ಆಚರಿಸ್ಬೇಕು, ಯಾಕೆ ಆಚರಿಸ್ಬೇಕು ಅನ್ನೋದು ಆ ಪ್ರಾಮುಖ್ಯತೆನ ಮಕ್ಕಳಿಗೆ ಇನ್ನು ಮುಂದೆ ಬರುವಂಥ ಪೀಳಿಗೆಗೆ ಗೊತ್ತಾಗಲಿ, ಅವರು ಸಹ ಮುಂದುವರಿಸ್ಕೊಳ್ಳಿ. ಯಾಕಂದರೆ ಈಗ ಆಲ್ರೆಡಿ 506 ವರ್ಷದಿಂದ ನಾವು ನಡ್ಸ್ಕೊಂಡ್ಬಂದಿದ್ದೀವಿ. ಹೀಗೆ ನಿರಂತರವಾಗಿ ಈ ದೇಶದಲ್ಲಿ ನಡೀಲಿ ಅನ್ನೋ ಒಂದು ತಾಯಂದರಿಗೆ ಅಥವಾ ತಂದೆ ತಾಯಂದರಿಗೆ ಅದು ಆಸೆ, ತಮ್ಮ ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಆ ದಿಕ್ಕಿನಲ್ಲಿ ನಮ್ಮ ಮಂಜುಳಾ ಅವರು ಸಾಕಷ್ಟು ಶ್ರಮಪಟ್ಟು ಬಹಳ ಚೆನ್ನಾಗಿ ಈ ಸಲ ಬೊಂಬೆ ಕೂಡಿಸಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು. ನನ್ನ ಹೆಸರು ಲಕ್ಷ್ಮಿ, ಮಲ್ಲೇಶ್ವರದಿಂದ ಬಂದಿದ್ದೀನಿ. ನಾನು ಮಂಜುಳಾ ಫ್ರೆಂಡು. ನಾನು ಮಂಜುಳಾ ಒಂದು 20 ವರ್ಷದಿಂದ ಫ್ರೆಂಡು. ಅಲ್ಲಿ ಮಲ್ಲೇಶ್ವರದಲ್ಲಿದ್ದಾಗಲೂ ವರ್ಷ ಹೋಗ್ತಾಯಿದ್ವಿ. ಈಗ ಇಲ್ಲಿ ಬಂದು 3 ವರ್ಷ ಆಯಿತು. ಇಲ್ಲಿಗೂ ವರ್ಷ ಬಂದು ಬೊಂಬೆಗಳು ನೋಡ್ಕೊಂಡು ಹೋಗ್ತಾಯಿದ್ವಿ. ಡಿಫ್ರೆಂಟಾಗಿ ಒಂದೊಂದು ಹೊಸ ಬೊಂಬೆಗಳು ತರ್ತಾ ಇದ್ದಾರೆ. ಚೆನ್ನಾಗಿ ಕೊಂಡಿಸ್ತಾರೆ. ಎಲ್ಲರೂ ಬಂದವರೇ ತುಂಬ ಚೆನ್ನಾಗಿ ಸತ್ಕಾರ ಮಾಡಿ ಕಳಿಸ್ತಾಳೆ. ಅದು ತುಂಬ ಖುಷಿ ಕೊಟ್ಟಿದೆ. ಪ್ರಯಾಗ್ರಾಜ್ ತಂದಿದ್ದಾರೆ ಮತ್ತು ರಾಯದ ಸ್ವಾಮಿದ ವಿಗ್ರಹನೂ ತಂದಿದ್ದಾರೆ.
ದಸರಾ ಹಬ್ಬದ ಶುಭಾಶಯಗಳು.